नमः। ओम श्री गुरु बसवलिंगाय नमः। गुरुर्ब्रह्मा गुरुर्विष्णु गुरुदेवो महेश्वरः। गुरुः साक्षात् परब्रह्म तस्मै श्री गुरुवे नमः। तस्मै श्री गुरुवे नमः। गजाननं भूतगणादिसेवितं कपिस्तजम्बूफलसारभक्षितम् उमासुतं शोकविनाशकारणं नमामि विघ्नेश्वर पादपङ्कजं त्रैलोक्य संपदा लेख्य समुल्लेखन वित्तये सच्चिदानंद रूपाय शिवाय ब्रह्मणे नमः। शिवाय ब्रह्मणे नमः। यामाहुः सर्वलोकानां प्रकृतिं शास्त्रपारगः तां धर्मचारिणीं शम्भोः प्रणमामि परां शिवां। प्रणमामि परां शिवां। सर्वलोकोपकाराय यो देव परमेश्वरां चरत्यतिथिरूपेण नमस्ते जंगमात्मने। चरत्यतिथिरूपेण नमस्ते जंगमात्मने नमः। कवीशं भवरोगवैद्यं च सकलशास्त्रपण्डितम् निजस्वामित्वसम्पालं त्वं निरुपाधीशं स्मराम्यहं। त्वं निरुपाधीशं स्मराम्यहम्। श्री गणपते शारदाय गुरुभ्यो नमः। जय मंगलम जय नमः पार्वती शिव हर हर महादेव महादेव। सांब सदा शिव सांब सदा शिव। 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 ओम नमः शिवाय ओम नमः शिवाय। 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 श्री गुरु बसवलिंगाय नमः। श्री गुरु बसवलिंगाय नमः। श्री गुरु बसवलिंगाय नमः।
ಶ್ರೀ ಗುರು ಬಸವಲಿಂಗಾಯ ನಮೋ. ಸಾಂಬ ಜೈ ನಮ ಪಾರ್ವತಿ ಶಿವ ಹರ ಹರ ಮಹಾದೇವ ಮಹಾದೇವ. ಗ್ರಾಮದ ಆರಾಧ್ಯ ದೈವನಾಗಿರ್ತಕ್ಕಂಥ ಮಾರುತೇಶ್ವರನ ಪಾವನ ಸನ್ನಿಧಾನಕ್ಕೆ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ, ಜಗನ್ಮಾತೆ ರಾಜರಾಜೇಶ್ವರಿ ಚಂದ್ರಗಿರಿ ಚಂದ್ರಮ ತಾಯಿಯ ಪಾದ ಪದ್ಮಗಳಿಗೆ ಅನೇಕ ಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ, ಈ ಕಾರ್ಯಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಶ್ರೀ ಗುರು ಚಕ್ರವರ್ತಿ ಸದಾಶಿವ ಶಿವಯೋಗಿ ಸಿದ್ದರಾಮೇಶ್ವರರ ಪಾವನ ಸನ್ನಿಧಾನಕ್ಕೂ ಕೂಡ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಭಕ್ತೋದ್ಧಾರಕರು ಮಹಾಮಹಿಮರೂ ಆಗಿರ್ತಕ್ಕಂಥ ವಾಕ್ಸಿದ್ಧಿ ಪುರುಷರೂ ಆದ ಪರಮ ಪೂಜ್ಯ ಶ್ರೀ ಗುರು ಚಕ್ರವರ್ತಿ ಶಿವಯಪ್ಪಂಗಳವರ ಎಳೆದಾವರಗಳಿಗೂ ಕೂಡ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ, ಮಾತೃದೇವತೆ ಮಹಾದೇವಿಯಮ್ಮನವರ ಪವಿತ್ರ ಚರಣಾರವಿಂದಕ್ಕೂ ದೀರ್ಘದಂಡವತ್ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಯಾವತ್ತು ಭಕ್ತಿಮಯರಾಗಿ ಆನಂದದಿಂದ ಭಕ್ತ ವತ್ಸಲನ ಚರಿತ್ರೆಯನ್ನು ಕೇಳಿ ಪುನೀತರಾಗಲು ಬಯಸಿ ಬಂದಂತ ಗ್ರಾಮದ ಸಕಲ ಸದ್ಭಕ್ತರಿಗೂ, ಶರಣರಿಗೂ, ಮಾತೆಯರಿಗೂ, ಸಂಗೀತ ಭಜನಾ ಬಳಗಕ್ಕೂ, ಕಾರ್ಯಕರ್ತರಿಗೆ, ಮುದ್ದು ಮಕ್ಕಳಿಂದ ನಾನು ಅನಂತ ವಂದನೆಗಳನ್ನು ಸಲ್ಲಿಸಿ, ಇವತ್ತಿನ ಸೇವೆಯಲ್ಲಿ ಪಾಲ್ಗೊಳ್ಳೋಣ. ಯಾವ ಬಬಲಾದಿಯ ಪುಣ್ಯ ಪುರುಷರ ಧೀರ ಚರಿತ್ರೆ, ಅಂತ ಚರಿತ್ರೆಯನ್ನ ನಾವು ನೀವು ಆನಂದದಿಂದ ಕೇಳ್ತಾ ಬಂದಿದ್ದೀವಿ. ಆ ಭಕ್ತಿಮಯವಾಗಿರ್ತಕ್ಕಂಥ ಚರಿತ್ರೆಯನ್ನ ಯಾವ ಮನುಷ್ಯ ಭಕ್ತಿ ಶ್ರದ್ಧೆಗಳಿಂದ ನಿಷ್ಠೆಗಳಿಂದ ಗುರು ಸೇವೆಯನ್ನ ಮಾಡಿದ, ಆತನಿಗೆ ಗುರುವಿನ ಅಂತಃಕರಣ ವರ ಸಿಗುತ್ತದ. ಅಂತ ವರವನ್ನು ಪಡೆದಿರತಕ್ಕಂಥ ಒಡ್ಡರ ಹನುಮಂತ ಮತ್ತು ಚಿನ್ನವ್ವ ದಂಪತಿಗಳು ನಿನ್ನೆ ದಿವಸ ಅವರ ಅಮೋಘವಾದ ಕಥೆಯನ್ನು ನಾವು ನೀವು ಕೇಳಿದ್ವಿ. ಅದ ಹೇಗಿದ್ದ ಮೊದಲ ಗುರುಕೃಪೆಗೆ ಪಾತ್ರನಾದ ಮೇಲೋತ ಏನಾಯ್ತು ಅನ್ನತಕ್ಕಂಥ ಸತ್ಯ ಸಮಾಚಾರವನ್ನ ನಾವು ನೀವು ಕೇಳ್ಕೋತ ಬಂದಿವಿ. ಯಾರು ಸದ್ಗುರುವಿನ ಮೇಲೆ ಭಕ್ತಿ ನಿಷ್ಠೆಗಳನ್ನು ಇಟ್ಟಿರ್ತಾರೋ ಅವರಿಗೆ ಸದ್ಗುರುನಾಥ ಎಂದೂ ಕೈ ಬಿಡುವುದಿಲ್ಲ. ಆ ಕಾರಣಕ್ಕ ಆ ಭಕ್ತ ಎಂಥದ್ದೇ ಕಷ್ಟಗಳು ಬಂದರೂ ಕೂಡ ಸದ್ಗುರುನಾಥನ ಸೇವೆಯನ್ನ ಮಾಡ್ತಾ ಹೋಗ್ಬೇಕು. ಯಾಕಂದ್ರ ಸದ್ಗುರುವಿನ ಆಜ್ಞೆಯನ್ನ ಪರಿಪಾಲನೆ ಮಾಡ್ತಿರ್ಬೇಕು. ಯಾರು ಸದ್ಗುರುವಿನ ಆಜ್ಞೆಯನ್ನ ಪರಿಪಾಲನೆ ಮಾಡ್ತಾರೋ ಅವರು ಕಷ್ಟ ನಷ್ಟಗಳಿಂದ ದೂರ ಆಗ್ತಾರ, ತೊಂದರೆ ತಾಪತ್ರಯಗಳಿಂದ ದೂರ ಆಗ್ತಾರ. ಅದಕ್ಕ ಸದ್ಗುರುನಾಥನ
ಆಜ್ಞೆಯನ್ನು ಮೀರಬಾರದು. ಗುರುವೇ, ನಿಮ್ಮ ಆಜ್ಞೆಯನ್ನು ಮೀರದೆ ನಡೆಯುವವನಿಗೆ ನರನು ಎನ್ನಲು ಬೇಡ ಪರಮಾತ್ಮನವನು ಅಂತ ಹೇಳ್ಕೊಂಡು ಬಿಟ್ಟ ಸದ್ಗುರುನಾಥ. ಯಾರು ಗುರು ಸೇವೆಯನ್ನು ಮಾಡಿ ಗುರು ಹೇಳುವಂತ ಮಾರ್ಗದೊಳಗ ನಡೀತಾರೋ ಆತನಿಗೆ ನರ ಅಂದ್ರೆ ಮನುಷ್ಯ ಅಂತ ಕರಿಬೇಡ, ಆತ ಪರಮಾತ್ಮನೇ. ಅದಕ್ಕೆ ನಾವು ಸದ್ಗುರುಗಳು ನಮ್ಮಲ್ಲಿರ್ತಕ್ಕಂಥ ಸಕಲ ದೋಷಗಳನ್ನು ನಿವಾರಣೆ ಮಾಡಿ ನಾವು ದುಡಿದ ಆತನಲ್ಲಿಟ್ಟಿರ್ತಕ್ಕಂಥ ಪುಣ್ಯದ ಫಲವನ್ನ ಅದು ಕೊಡಲಿಕ್ಕೆ ಪ್ರಾರಂಭ ಮಾಡಿದ ಅಂದ್ರ ಅದು ಯಾವ ರೀತಿಯಾಗಿ ನಾವು ತಗೋತೀವೋ ಗೊತ್ತಿಲ್ಲ. ಸೂರ್ಯ ಹುಟ್ಟಿದಂಗ ಹೌದಿಲ್ಲ? ಲೋಕದ ಕಣ್ಣು ಸೂರ್ಯ ಆದ್ರ ರಾತ್ರಿ ಕಣ್ಣು ಕರೆಂಟ್ ಆಗ್ಯಾವ. ಕರೆಂಟ್ ಒಳಗೆ ಹೋಗ್ಬಿಟ್ರೆ ಮುಗಿದ್ಬಿಟ್ಟು ನನ್ನ ಜೀವನ ಬಂದ. ಅದಕ್ಕ ತ್ರಿಕರಣ ಪೂರ್ವಕವಾಗಿ ಯಾವ ಭಕ್ತಿ ಸೇವೆಗಳನ್ನ ನೀವು ಮನಮುಟ್ಟಿ ಮಾಡ್ತೀರೋ ಸದ್ಗುರುನಾಥ ಯಾವತ್ತೂ ನಿಮ್ಮನ್ನು ಕೈ ಬಿಡಂಗಿಲ್ಲ. ಆ ಕಾರಣಕ್ಕ ಇಲ್ಲಿ ಚಿನ್ನಬ್ಬ ಹನುಮಂತ ಭಕ್ತಿ ಸೇವೆಯನ್ನು ಮಾಡಿದ್ರು. ಆ ಹಣ, ಆ ಪುಣ್ಯದ ಫಲ ಸದ್ಗುರುನಾಥನಲ್ಲೇ ಭಗವಂತನಲ್ಲೇ ತುಂಬಿತದ. ಅವಾಗ ಪ್ರತಿಫಲವಾಗಿ ಆತ ಕೊಡ್ಬೇಕು ನಮಗ್. ಹೆಂಗೈತಂದ್ರ ಭಕ್ತ ಭಗವಂತನಿಗೆ ಕೊಡ್ಬೇಕು, ಮತ್ ವಾಪಸ್ ಭಕ್ತ ಭಗವಂತನಿಗೆ ಕೊಡ್ಬೇಕು. ಭಗವಂತ ನಮಗ್ ಕೊಟ್ಟಾನ, ಮತ್ ನಾವು ವಾಪಸ್ ಕೊಡ್ಬೇಕದನ್ನ. ಪುನಃ ಅವನಿಗೆ ಅರ್ಪಣೆ ಮಾಡಿದೀವಿ ಅಂದ್ರ ಮಾತ್ರ ಆತ ಸಂತೃಪ್ತನಾಗ್ತಾನ. ಯಾಕಂದ್ರ ದೇವತೆಗಳಿಗೂ ನಿಶ್ಚಿತ ಫಲಗಳು ನಮಗ್ ಕೊಡ್ತಾರ. ನಿಶ್ಚಿತ ಫಲಗಳ ದೇವತೆಗಳು ನಮಗ್ ಕೊಡ್ಬೇಕಾದ್ರ ನಾವು ಮೊದಲು ಅವರಿಗೆ ಕೊಡ್ಬೇಕು. ಎಲ್ಲರಿಗೂ ಊಟ ಹಾಕವ್ರ ನಾವರಿ, ಹೌದಿಲ್ರಿ? ಎಲ್ಲರಿಗೂ ಊಟ ಹಾಕವ್ರ ನಾವ, ಆದ್ರ ಆ ಊಟ ಬರಬೇಕಾದ್ರ ಅವರಿಂದ ಮಾತ್ರ. ಅದಕ್ಕಾಗಿ ನೀನು ಮಾಡಿರ್ತಕ್ಕಂಥ ನಿಷ್ಕಾಮ ಭಕ್ತಿ ಏನನ್ನು ಬೇಡಿದ್ದಿಲ್ಲ, ಬೇಡಲಾರದನ ನಮಗ ಏನೆಲ್ಲ ಕೊಟ್ಟ. ವೈಭೋಗವನ್ನ ಕೊಟ್ಟ, ಧನ ಸಂಪದವನ್ನು ಕೊಟ್ಟ. ಧನ ಸಂಪದವನ್ನು ಕೊಟ್ಟು ಆಶೀರ್ವಾದ ಮಾಡೋದಕ್ಕೆ ಎಂತ ಮಾತು ಹೇಳಿದ. ತಿರುಪತಿ ಒಳಗ ರೊಕ್ಕ ಎಣಸಕ್ಕೆ ಚಾಲಿಗೆ ಹಚ್ಚಾರು, 2ನೇ ತಿರುಪತಿ ನಿಂದನೋ ಅಂತ ಹೇಳಿದ್ರು. 2ನೇ ತಿರುಪತಿ ಆತನ ಮನೆಯಲ್ಲಿ 60 ಜನ ಬರ ರೊಕ್ಕ ಎಣಸಾಕಿದ್ರಂತ. ವಿಚಾರ ಮಾಡಿ, ರೊಕ್ಕ ಎಣಸಕನ 60 ಜನ ಆಳುಗಳು ಇದ್ದು ಅಂತ. ಒಡ್ರ ಹನುಮಂತನ ಖಜಾನೆ ಒಳಗೆ ಆ ರೀತಿಯಾಗಿ ಆ ಭಾಗಕ್ಕೆಲ್ಲ ರಸ್ತೆ ಸಾರಿಗೆ ಸಂಸ್ಥೆಗಳ ಬಸ್ಗಳ ಮಾಡಿಕೊಂಡಿದ್ದ. ವ್ಯಾಪಾರ ವಹಿವಾಟುಗಳ ಭರ್ಜರಿಯಾಗಿ ನಡೀತಿತ್ತು. ಇದೆಲ್ಲ ಯಾರಿಂದ ಅಂತ ಕೇಳಿದ್ರ ಆತ ಮಾಡಿದ ನಿಷ್ಕಾಮ ಭಕ್ತಿ. ಆತ ನನಗೆ ಇದೆಲ್ಲ ಸಿಗಬೇಕಂತಲ್ಲೇ ಭಕ್ತಿ ಮಾಡಲಿಲ್ಲ, ಭಗವಂತನಲ್ಲೇ ಸದಾಶಿವನಲ್ಲೇ. ಗುರುವೇ ನಿನ್ನ ಸೇವಾ ಅಂತ ಹೇಳಿ ಮನ ಮುಟ್ಟಿ ತ್ರಿಕರಣವ ಶುದ್ಧೀಕರಣದಿಂದ ಏನ್ ಮಾಡಿದ್ರ ಸೇವಾ ಮಾಡಿದ ಪ್ರತಿಫಲ ಆತನಿಗೆ ಏನಾತಂದ್ರ ಬ್ರಿಟಿಷರ ಕಾಲದಾಗ ರಾಹು ಬಹದ್ದೂರ್ ಅಂತ ಪ್ರಶಸ್ತಿ ಸಿಗ್ತಾನ. ಸಾಮಾನ್ಯ ಅಲ್ಲ ಅದೆಲ್ಲ. ಅದಕ್ಕಾಗಿ ನಾವು ಮಾಡುವಂತ ಭಕ್ತಿ ಹಂಗಿರಬೇಕಂದ್ರ ಬಹಳ ಶುದ್ಧವಾಗಿರಬೇಕು. ಭಕ್ತಿಯಂತ ಹೃದಯ ದಾಸಯ್ಯ ಮಾಡಿದಂತ ಹೃದಯ, ನಿಷ್ಕಾಮ ಭಕ್ತಿ. ಯಾವುದೇ ಫಲವನ್ನು ಕೇಳಬಾರ್ದು ನೀವು. ದೇವರ ಸನ್ನಿಧಾನಕ್ಕೆ ಬಂದ್ರ ನನಗ್ ಹಂಗೈತಿ ಹಿಂಗಾಗೈತಿ ಅಂತ ಭಗವಂತನ ಮುಳ್ಳು ಹೇಳಬಾಡ್ರಿ. ಅವನಿಗೇನ್ ಗೊತ್ತಿಲ್ಲ ಅಂತ. ನಿಮ್ಮ ಕಷ್ಟ ಎಲ್ಲ ಅವ್ನಿಗೆ ಗೊತ್ತಿಲ್ಲ ಭಗವಂತಗ. ನಾವು ತಿಳ್ಕೊಂಡ್ರಿ, ನಾವು ಹೇಳಿದ್ರೆ ಅವ್ನಿಗೆ ಗೊತ್ತಾಗ್ತೈತೆ. ಇಲ್ಲ, ಎಲ್ಲ ಗೊತ್ತಿಲ್ಲ. ಆ ಕಷ್ಟಗಳು ಯಾಕೆ ಬಂದಾವ ಅಂದ್ರೆ ನಿನ್ನಲ್ಲಿರ್ತಕ್ಕಂಥ ದೋಷಗಳನ್ನು ಕಳಿಲಿಕ್ಕೆ ಬಂದಾವ ಅಷ್ಟ. ನೀನೇನಲ್ಲಿ ಅಪೇಕ್ಷೆ ಪಡಬೇಡ, ಎಲ್ಲ ನಿನಗೆ ಸೇರೈತಪ್ಪ. ಎನ್ನ ಮಾನಾಪಮಾನ ನಿಮ್ಮದಯ್ಯ,
ಎನ್ನ ಹಾನಿ ವೃದ್ಧಿ ನಿಮ್ಮದಯ್ಯ, ಬಳ್ಳಿಗೆ ಕಾಯಿ ದಿನ್ನಿತ್ತೆ ಕೂಡಲ ಸಂಗಮ ದೇವ ಅಂತ ಬಸವಣ್ಣವ್ರು ಹೇಳಿಲ್ಲ. ನನಗ ಮಾನ ಅಪಮಾನ ಏನಾದ್ರೂ ಎಲ್ಲ ನಿನ್ನೆ ಬಿಟ್ಟದ್, ನಂದೇನ್ ಹೋಗ್ಬೇಕು ಏನು ಬಸವಣ್ಣವ್ರು ಹೇಳ್ತಾರೆ, ನಂದೇನ್ ಹೋಗ್ಬೇಕ, ಎನ್ನ ಮಾನ ಅಪಮಾನ ನಿನ್ನದಯ್ಯ. ಹೌದಿಲ್ಲ? ಅದಕ್ಕಾಗಿ ಎಲ್ಲವನ್ನ ಭಗವಂತನಿಗೆ ಅರ್ಪಿಸಿ ಬಿಡ್ರಿ. ನಿಷ್ಕಾಮ ಭಕ್ತಿ ಏನು ಕೊಟ್ರು ನಿಂದ. ಭಕ್ತ ಶಾಂತನಾಗಿರಬೇಕು ಅಂದ್ರು ಒಂದ್ ಕಡೆ. ಶಾಂತನಾಗಿರ್ಬೇಕಂದ್ರೆ ಎಷ್ಟು ಶಾಂತಿ ಇರ್ಬೇಕ್ರಿ? ಎಲ್ತಾನ ಶಾಂತಿ ಇರ್ಬೇಕು, ಇಲ್ತಾನ ಬರ್ತಾನ ಶಾಂತಿ ಇರ್ತೈತಿ. ಇಲ್ಲಿಗೆ ಬರ್ತಂದ್ರ ದೊಡ್ಡ ಬುಸ್ಸರ್ ಅನ್ಬೇಕಾಗ್ತೈತಿ. ಹೌದಿಲ್ಲ? ಆತ್ಮರಕ್ಷಣೆಗಾಗಿ ನಾವು ಮಾಡಲೇಬೇಕು. ಆ ರೀತಿಯಾಗಿರ್ತಕ್ಕಂಥದ್ದು ಜೇಡರ ದಾಶಿಮಯ್ಯನವರು ಏನ್ ಮಾಡಿದ್ರಂದ್ರ, 12 ವರ್ಷ ಮಡಿಲೆ ಪಿತಾಂಬರನ ನೇದ್ರನ್, ನೇಗಿ ಕಾಯಕ ಅವ್ರದ್ದು ಸೀರೆ ನೇದ್ರಂತ. ಪಿತಾಂಬರದ ಸೀರೆ, ಪಿತಾಂಬರ ಅಂದ್ರೆ ಬಂಗಾರ ಎಲೆಗಳನ್ನ ಹಾಕಿ ಏನ್ ಮಾಡಿದ್ರ, 12 ವರ್ಷ ಜಳಕ ಮಾಡಿ ಪೂಜೆ ಮಾಡಿ ಹೋಗಿ ಕೂತ್ರ ಅಂದ್ರ ಅದ ಎಷ್ಟೊತ್ತಾಗ್ತದೋ ಅಷ್ಟೊತ್ತು ನೇಯ್ತಿದ್ರು. ಎದ್ರಂದ್ರ ಅದ್ರ ಮುಗ್ತಿದ್ದಿಲ್ಲ, ಮತ್ ಮರದಿ ಜಳಕ ಮಾಡಿ ಅದನ್ನ ನೇಯ್ತಿದ್ರು. ಹಿಂಗ 12 ವರ್ಷ ಏನ್ ಮಾಡಿದ್ರಿ, ಸೀರೆ ನೇಯ್ದಿದ್ರು. ಒಂದು ದಿವಸ ಆ ಸೀರೆ ಮುಗಿತು, ಕೊಯ್ದ್ರು, ಮಾರಾಟಕ್ಕತ್ತು ಎಲ್ಲಾ ಸೀರೆ ಜೋಡಿ ಅದನ್ನ ತಗೊಂಡು ಹೋದ್ರು. ಸಂತೆ ಒಳಗೆ ಮಾರಾಟ ಮಾಡ್ತಿರ್ತಾರ, ಎಲ್ಲರೂ ಬರ್ತಾರ, ಎಷ್ಟು ಚಂದ ಅದ ಇದು ಸೀರೆ, ಎಷ್ಟು ವೈವಿಧ್ಯಮಯ ಆಗಿರ್ತದೆ ಸೀರೆ, ಎಷ್ಟು ಸುಂದರವಾಗಿರ್ತಕ್ಕಂಥ ಸೀರೆನ ಅವರು ಬೆಲೆ ಕೊಟ್ಟು ಯಾರೋ ಕೊಂಡ್ಕೊಳ್ಳಕ್ಕ ಸಾಧ್ಯ ಆಗೋದು. ಬೆಲೆ ಕಟ್ಟಿ ಅದನ್ನ ತಗೊಳಕ್ ಆಗವಲ್ತು. ನೋಡಾಕ್ ಇದು ತಗೊಳಕ ನಮ್ಗೆ ಅಲ್ಲ. ರಾಜ ಮಹಾರಾಜರು ಉಡುವಂತದ್ದು, ದೇವ್ರು ಉಡುವಂತದ್ದು, ಇಂಥದ್ದು ನಮಗ ಹಂಗಿಲ್ಲ. ಮತ್ತೊಂದು ಸೀರೆನ ತಗೊಂಡು ಹೋದ್ರು. ಯಾರಿಗೂ ಬೆಲೆ ಕಟ್ಟಕ್ ಆಗ್ಲಿಲ್ಲ ಅದನ್ನ. ಆ ಸೀರೆಯನ್ನ ಎಲ್ಲಾ ಮಾಡಿದ್ರು ಅದು ಒಂದೇ ಕಡಿತು. ಸಂತೆ ಎಲ್ಲ ಹೊಡೀತು, ಮುಗೀತು. ಆ ಸಂತೆ ಎಲ್ಲ ತಗೊಂಡು ಏನ್ ಮಾಡ್ದ, ಅದೊಂದು ಸೀರೆ ಉಳಿದಿತ್ತು, ಹೆಗಲ ಮೇಲೆ ಒಪ್ಕೊಂಡ ದಾಶಿಮಯ್ಯನವ್ರು ಮನೆ ಕಡೆ ಹೊಂಟ್ರು. ಮನೆ ಕಡೆ ಬರುವ ಹೊತ್ನ್ಯಾಗ ಹಾಗ ನಡೀತಾ ನಡೀತಾ ಬರುವ ಹೊತ್ನ್ಯಾಗ ದಾರಿ ಒಳಗೋದು ಮನುಷ್ಯ ಗಿಡ ಇತ್ತು, ಗಿಡದ ಕೆಳಗ ಉಳ್ತಿದ್ದ, ನರಳಾಕತ್ತಿದ್ದ. ಯಾಕಂದ್ರ ಮೈ ಎಲ್ಲ ಕಜ್ಜಿ ಹುಡುಕ ಹಾಗೆ ಹುಣ್ಣಾಗಿ ಸೋಡಾಕತ್ತಿದ್ದು ಎಲ್ಲ. ದಾಶಿಮಯ್ಯನವರು ಹಾಗೆ ಹೋಗ್ತಿರ್ತಾರ. ಅವಾಗ ಏನ್ ಮಾಡಿದ ಅಂದ್ರ ಕೈ ಮಾಡ್ದ, ಏನಾದ್ರು ನನಗ್ ಕೊಡು, ಏನಾದ್ರು ಕೊಡು ಅಂತ. ದಾಶಿಮಯ್ಯನವರು ಏನೈತ್ ಕೊಡಾಕ್ ನನ್ನ ಕಡೆ, ಏನ್ ಹೊಡೆದ ನನ್ನ ಕಡೆ ಕೊಡಾಕ್, ಏನಾದ್ರು ಕೊಡು ನನಗ. ನೋಡಿ ಕಜ್ಜಿ ಹುಡುಕ ಎಲ್ಲ ಬಾಳ ನನಗ ತೊಂದರೆ ಕೊಡಾಕ್ತ, ನೋವು ಮಾಡಾಕತ್ತ, ಏನಾದ್ರು ನನಗ್ ಕೊಡು ಅಂದಾಗ ಏನ ಎಲ್ಲ ಹುಡುಕಂದ್ರೆ ಏನಿಲ್ಲ, ಹೆಗಲ ಮೇಲೆ ಇರುತ್ರಿ ಪಿತಾಂಬರ ಸೀರೆ ಇತ್ಲ, ಅದನ್ನ ಕೊಟ್ಬಿಟ್ರು. ಪಿತಾಂಬರ ಸೀರೆ ಕೊಟ್ರು. ಆ ರೋಗಿಷ್ಟ ಮನುಷ್ಯ ಏನ್ ಮಾಡದ ಅಂದ್ರ ಅದನ್ನ ತಗೊಂಡು ಪಿತಾಂಬರ ಬಡ ಬಡ ಬಿಚ್ಚಿದ. ಏನ್ ಮಾಡದ ಅಂದ್ರ ಒಂದೊಂದು ಗೇನ್ ಮಾಡಿ ಎಲ್ಲ ಹರಿದ್ರೆ ತರ 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 ಹರಿದು ಹೋಗದ. ಹರಿದು ಹೋಗಿ ಏನ್ ಮಾಡಾಕತ್ತಿದ್ರೆ ಎಲ್ಲೆಲ್ಲಿ ಹುಣ್ಣಾಗಿದ್ದಲ್ಲ ಅವಕ್ಕ ಕಟ್ಕೊಳಕ್ ಚಾಲು ಮಾಡಿದ್ವಿ. 12 ವರ್ಷ ನೇದಿದ್ದ ಸೀರೆ ಅವನ ಕಣ್ಣಿಂದನ ಹರಿದು ಹೋಗದ. ಹರಿದು ಹೋಗಲು ತನ್ನ ಮೈಗೆಲ್ಲ ಕಜ್ಜು ಹುಡುಕ ಹುಣ್ಣು ಎಲ್ಲೆಗ್ಯಾವ ಅವುಗಳನ್ನ ಒರೆಸ್ಬೋದು, ಅದನ್ನ ಕಟ್ಬೋದು. ಮೈ ತುಂಬ ಎಲ್ಲ ಕಟ್ಕೊಂಡು ಎದ್ದು ನಿಂತ. ಅವಾಗ ದಾಶಿಮಯ್ಯ ನಡ್ಕೋತ ನಿಂತಿದ್ರು. ಅವಾಗ ಆ ಮನುಷ್ಯ ಹೇಳ್ತಾನ, ನೀನು ಚಲೋ ಒಂದು ಅರಿವಿ ಕೊಟ್ಟಿದ್, ನನ್ಗ ಚಲೋ ಒಂದು ಅರಿವಿ ಕೊಟ್ಟಿದ್ದಿ, ಕಿಮ್ಮತ್ತಿಂದ ಇತ್ತದು. ಅದನ್ನ ಹರಿದು ನಾ ಮೈ ತುಂಬ ಎಲ್ಲ ಕಟ್ಕೊಂಡ್ಲ, ಏನಾರ ಅನಿಸ್ತಾನ ಮನಸ್ಸಿಗನ್ನ, ಏನಾರ ಅನಿಸ್ತಾನ ಮನಸ್ಸಿಗೆ. 12 ವರ್ಷ ಅದನ್ನ ಮಡಿಲಿ ನೇದಿದ್ನಿ. ಆ ಮನುಷ್ಯ ಹೇಳಾಕ್ತಾನ, 12 ವರ್ಷ ಮಡಿಲಿ ನೇದಿದ್ದಿ, ಆ ಸೀರೆ ತಂದ ನನ್ನ ಕೈಯಾಗ ಕೊಟ್ರ ನಾ ಹರಿದು ಮೈ ತುಂಬ ಎಲ್ಲ ಕಟ್ಕೊಂಡ್ರಿ, ಏನಾರ ಅನಿಸ್ತಾನ ಮನಸ್ಸಿಗಂದ, ನನಗ್ಯಾಕೆ ಅನಿಸ್ಬೇಕು ಅಂದ. ಯಾಕ ಮತ್ ಇಂಥ ಕಿಮ್ಮತ್ತಿನ ಸೀರೆ ನನಗ್ ಕೊಟ್ಟಿಲ್ಲ, ಹರಿದು ಹೋಗದ್ನಿ, ಏನಾರ ಅನಿಸಿರ್ಬೇಕಲ್ಲ ಅಂದ. ಅದು ನನ್ನ ಮೇಲಿದ್ದಾಗ ನಂದಾಗಿತ್ತು, ಯಾವಾಗ ನಿನಗ್ ಕೊಟ್ನು ಅದನ್ನ ನಿಂದ. ಅದ ನನ್ನ ಹತ್ತನೇಕಿದ್ದಾಗ ನಂದು ವಸ್ತು ಅದು, ಯಾವಾಗ ನೀವು ಬೇಡ ಅದನ್ನ ಕೊಟ್ನೋ, ಕೊಟ್ಟ ನಂತರ ಅದು ಮುಗಿತ, ನಂದಲ್ಲ ನಿಂದ. ಅದನ್ನ ಹೆಂಗ್ ಉಪಯೋಗ ಮಾಡ್ರ ನನಗೇನಾಗ.
ನೀವು ಉಟ್ಕೊಂಡ್ರು ನಿನಗೆ ಬಿಟ್ಟಿದ್ದು, ಹರಿದು ಹೋಗಿದ್ರು ನಿನಗೆ ಬಿಟ್ಟಿದ್ದು. ಇಲ್ಲ 12 ವರ್ಷಗಟ್ಲೆ ಕಷ್ಟಪಟ್ಟು ನೀದಿದ್ಲ್ಯಾ, ಮನಸ್ಸಿಗೊಂದೈತೆ ಏನದ ತ್ರಾಸ, ಯಾಕೆ ಮಾಡ್ಕೋಬೇಕಾದ ತ್ರಾಸ ಅನ್ನ ಕೊಟ್ಟ ಮೇಲೆ ನಂದು ಅಲ್ಲದ ವಸ್ತುಗೆ ನಾ ಯಾಕೆ ತ್ರಾಸ ಮಾಡ್ಕೋಬೇಕಾಗಿದೆ, ಯಾಕೆ ನಾನು ನೋವು ಅನುಭವಿಸ್ಬೇಕಾಗದ ಅಂದ. ಅವಾಗ ಒಂದು ಪ್ರಶ್ನೆ ಕೇಳ್ತಾನ ದಾಶಿಮಯ್ಯ. ಏನ್ ಕೇಳಿದ್ರಿ? 12 ವರ್ಷ ನಾ ಮಡಿಲಿ ನೀಡಿದ್ದು ನಿನಗೆ ಗೊತ್ತಾತು. ಯಾರ ದಾರಿ ಮಗು ಮನುಷ್ಯ ಕಜ್ಜಿ ಹುಡುಕ ಹುಣ್ಣಯಾಗಿ ಕುತ್ತಾನ, ಇವ್ರ 12 ವರ್ಷ ಅದನ್ನ ನೀಡಿದ್ದು ನಿನಗೆ ಹೆಂಗ್ ಗೊತ್ತಾತು? ಹೌದಿಲ್ಲ? 12 ವರ್ಷ ನಾನು ನೀಡಿದ್ದು ನಿನಗೆ ಹೆಂಗ್ ಗೊತ್ತಾ? ಅದಕ್ಕ ದಾಶಿಮ ಹೇಳ್ದ, ಈ ನಾಟಕ ಎಲ್ಲ ಬೇಡಪ್ಪ, ಈ ಪರೀಕ್ಷೆ ಎಲ್ಲ ಬೇಡ ಪರಮಾತ್ಮ, ನೀನ ಅದಾಗ ನನಗೆ ಗೊತ್ತ, ನಾನು ಅಳಗ್ಯಾಡ್ಸ್ ನೋಡಾಕ ಬಂದೀನಿ, ಮನಸ್ಸನ್ನ ಹಿಂದೆ ನೋಡಾಕ ಬಂದೆ, ನಿಂದೆಲ್ಲ ಗೊತ್ತೈತಿ ಅಂತ ಬೇಗ ಬಂದ ನಮಸ್ಕಾರ ಹಾಕಿದಾಗ ತ್ರಿಶೂಲಧಾರಿ ಆಗಿರ್ತಕ್ಕಂಥ ಶಿವ ಪ್ರತ್ಯಕ್ಷನಾಗಿ ನಿಂತ. ಶಿವ ಪ್ರತ್ಯಕ್ಷನಾಗಿ ನಿಂತ ದಾಶಿಮಯ್ಯ ಎಂತ ನಿನ್ನ ಭಕ್ತಿ ಅಂದ. ಮಾಡಿದ್ರೆ ಮಾಡಬೇಕು ನಿನ್ನಂಗ ಭಕ್ತಿ. ಅಕಸ್ಮಾತ್ ಅದ ಜಾಗದಾಗ ನಾವಿದ್ವು ಅಂದ್ರೆ ಒಂದು ಟಾವೆಲ್ ಕೊಟ್ಟು, ಒಂದು ಲುಂಗಿ ಕೊಟ್ಟು, ಒಂದು ಜಂಪರ್ ಪೀಸ ಕೊಟ್ಟು, ಅವ್ರು ಇಲ್ಲ ನಮ್ಮ ಮುಂದೆ ಹರಿದಿದ್ರೆ ಚಾಲೂ ಮಾಡ್ತೀವಿ. ಅವ್ರ ಮುಂದೆ ಹತ್ತಿದ್ದೀವಿ, ಹೇಮ ತಿರುಗಿತ್ತಿದ್ವಿ ನಾವು. ನೋಡ ಕಾಮಗ ಕೊಟ್ಟಿದ್ದು ನಾಟಿಗೆ ಇಟ್ಕೊಳಕ್ ಬರಲಿಲ್ಲ, ಹರಿದು ಇತ್ತು ಅಂತೀವಿಲ್ಲ. ಕೊಟ್ಟ ಮ್ಯಾಗತ್ತು ನಿಮ್ಮದಲ್ಲ, ಕೊಟ್ಟು ಕುದಿಯಲು ಬೇಡ, ಕೊಟ್ಟಾಡಿಕೊಳ್ಳಬೇಡ. ಸರ್ವಜ್ಞ ಮೂರ್ತಿ ಹೇಳಿದ ಕೊಟ್ಟು ಕುದಿಯಲು ಬೇಡ, ನಾನ ಕೊಟ್ನಿ, ನಾನ ಕುದಿಯಕ್ ಹೋಗ್ಬೇಡ, ಎಲ್ಲಿಗೆ ಕೊಟ್ಟಿ ನೀನು ಅಂತಾರ. ಭಗವಂತ ಕೊಟ್ಟದ್ದನ್ನ ಮತ್ತೆ ನೀವು ಮರಳಿ ಕೊಟ್ಟಿ, ನೀವು ಮತ್ತೆ ಇನ್ನಿದಾರ ತಂದಿ ಅನ್ನೋದನ್ನ ಬೇರೆ. ಕೊಟ್ಟು ಕುದಿಯಲು ಬೇಡ, ಕೊಟ್ಟಾಡಿಕೊಳ್ಳಬೇಡ. ಕೊಟ್ಟ ಮೇಲೆ ನಾನ ಕೊಟ್ಟಿದ್ ನೋಡಿ, ನಾನ ಕೊಟ್ಟೆ ಹೋಗಕ್ ಬರ್ತಂದು ಅದೊಂದು ಚಟ ಇರ್ತಿತ್ತು. ನಾನು ನಮ್ಗೊಬ್ರು ದಾನ ಕೊಟ್ಟಿದ್ದರು, ಹೇಳ್ತೇನೆ ನಿಮಗ, ಹೆಸರು ಹೇಳಂಗಿಲ್ಲ, ಇರೋ ಊರ ನಮ್ ರಾಜು ಇವ್ರು ಇನ್ನೊಂದು ಬಾಳ ಇದನ್ ಮಾಡ್ಯಾರ. ನಮ್ ಏನಾರ ಹೆಸರು ಹೇಳಿದ್ವಿ ಅಂದ್ರ ವಿಡಿಯೋ ಎಲ್ಲಾ ಕಡೆ ಬಿಡಾಕತ್ಯಾರು. ಏನ್ರಿ ಪುರಾಣಿಕರ ನಮ್ಮ ಹೆಸರು ಹೇಳ ಎಲ್ಲಾ ಕಡೆ ಹೇಳಿ ನಮ್ ಹಿಂಗ್ ಮಾಡಾಕ್ತೀರ ನಮ್ಬಾರ ಅವ್ರು. ನಾಳೆ ಒಂದು ಆಕಳ ಕೊಟ್ಟಿದ್ರು ಅವ್ರು ನಮಗ, ಒಂದು ಆಕಳ ಕೊಟ್ಟಿದ್ರು. ಆ ಆಕಳ ಸುಂದರವಾಗಿತ್ತು. ಅವ್ ಹೋಗುತ್ತಮ್ ಬರುತ್ತಮ್, ಆ ಮನುಷ್ಯಪ್ಪ ಆಕಳ ಕೊಟ್ಟಿಲ್ಲ, ಭಾರಿ ಆಕಳ ಐತಿ, ಭಾರಿ ಆಕಳ ಐತಿ, ಅದು ಗಬ್ಬಾಗಿ ಇಳೀತು ಅಂದ್ರೆ ದಿವಸ 10 ಲೀಟರ್ ಹಾಲು ಬಿಡಂಗಿಲ್ಲ. ಎಂತಾದ್ ಕೊಟ್ಟನ್ರಿ ನಮ್ಗೀಗ, ಎಂತಾದ್ ಕೊಟ್ಟಾನ, ಬಾಡ್ ದುಡ್ಡದ ಆಕಳ ಕೊಟ್ಟಾನ ದಾನ. ಅದ ಹೈನಾ ಮಾಡಿತ್ತಂದ್ರ ಮುಂಜಾನೆ 5 ಲೀಟರ್, ಸಂಜೆ 5 ಲೀಟರ್ ಹಾಲು ಯಾವತ್ತು ನೋಡಂಗಿಲ್ಲ ನಿಮ್ ಮನ್ಯಾಗ. ಹೌದ್ರಪ್ಪ, ಹಂಗ ಮೇಯಿಸಿದ್ವಿ 3 ವರ್ಷ ಮೇಯಿಸಿದ್ವಿ ನಾವು. ಅದನ್ನ ಕಡೆಕ್ ಬ್ಯಾಸೊತ್ತು ಹೋಗಿ ಡಾಕ್ಟರ್ ತೋರಿಸಿದ್ವಿ. ಡಾಕ್ಟರ್ ಅಂದ್ರು, ಗುರುಗಳ ಇದನ್ನ ಎಲ್ಲಿ ತಗೊಂಡು ಬಂದ್ರಿ ಅಂದ್ರ, ಲೆಕ್ಕಕ್ಕೆ ಮಾಡಿ ತಗೊಂಡ್ರಿ ಅಂದ್ರ, ಇಲ್ರಿಪ್ಪ ಹಿಂಗ್ ದಾನ ಕೊಟ್ಟಾರು. ಅಂದ್ರು, ಯಾಕೆ ಈಗ ನಮ್ ಕಡೆ 6 ವರ್ಷ ಬಂದು ಮುಗೀತ್ರಿ ಅಂದ್ರ, ಇದು ಏನು ಕೆಲಸ ಇಲ್ರಿ, ಇದ ಏನು ಕೆಲಸ ಇಲ್ಲ, ಅದಕ್ಕೆ ನಿಮಗ ದಾನ ಕೊಟ್ಟಾರ್ರಿ ಅಂದ್ರು. ಚಲೋ ಮಾಡ್ಯಾರ ಬಿಡುಪ್ಪ ಅಂದೆ. ಹೌದಲ್ಲ? ಹಂಗ ದಾನ ಕೊಟ್ರಿ ಏನ್ ಮಾಡು. ಮತ್ತ ಹೋಗಾಗರ ಕೇಳ್ತಿದ್ದ, ಆಕಳ ಹೈನಾ ಮಾಡ್ತಂದ್ರ ಬಾರಿ ರೀ ನಾವು ಮತ್ತ ಅದ್ರ ಹೆಂಡಿ ಬೆಳ್ಯಾಕ ಮೇಸಾಕನ ಒಂದು ಆಳು ಇಡಬೇಕಾಗ್ತದೆ. ಹಂಗಾಕೈತಿ ಪರಿಸ್ಥಿತಿ. ಅದಕ್ಕಾಗಿ ಕೊಟ್ಟು ಕುದಿಯಲು ಬೇಡ, ಕೊಟ್ಟಾಡಿಕೊಳ್ಳಬೇಡ. ಕೊಟ್ಟ ಹೇಳ್ಬಾರ್ದು, ಅಹಂಕಾರ, ನಾನ ಕೊಟ್ಟದ್ದು ನಾನ ಕೊಟ್ಟದ್ದು ಅಂತ ಅನ್ಬಾರ್ದು. ಆ ರೀತಿಯಾಗಿರ್ತಕ್ಕಂಥದ್ದು ಪರಮಾತ್ಮ ಭಗವಂತ ಹೇಳ್ತಾನ. ದಾಸಯ್ಯ, ದಾಶಿಮಯ್ಯ, ನೀನು ಮನಸ್ಸ ಎಷ್ಟು ಭಕ್ತಿಪೂರ್ಣವಾಗಿದ್ದೀಪ, ನಿನ್ನ ಭಕ್ತಿಗೆ ಮೆಚ್ಚಿನಿ ತವ ಅಂತ ಹೇಳಿ ತಾನೇ ಆತನಿಗೆ ತವನಿಧಿಯನ್ನು ಕೊಟ್ಟ ಅಂತ ಬರ್ತದ. ತವನಿಧಿ ಅಂದ್ರ ನಿಶ್ಚಿತ ಫಲ ಕೊಡೋದು. ತವನಿಧಿ ಅಂದ್ರೆ ಏನ್ ಸಂಕಲ್ಪ ಮಾಡ್ಕೊಂಡು ಅದ ಪ್ರತ್ಯಕ್ಷ ಕೈ ಒಳಗನ ಬರೋದು. ಆ ತವನಿಧಿಯನ್ನು ಪಡ್ಕೊಂಡ ಅಂತ ಬರ್ತದ. ಅದಕ್ಕಾಗಿ ನಾವೇನ್ ಮಾಡ್ಬೇಕಂದ್ರೆ ನಿರ್ಮಲವಾದ ಭಕ್ತಿ, ಆ ನಿರ್ಮಲವಾಗಿರ್ತಕ್ಕಂಥ ಭಕ್ತಿಯನ್ನ ಮಾಡಿದ್ದೆ ಆದರೆ ಏನಾಗ್ತದ, ಸದ್ಗುರುವಿನ ಆಶೀರ್ವಾದ ಸಿಗ್ತದ. ಅದಕ್ಕೆ ಹೇಳ್ತಾರೆ, ಭಕ್ತನ ಮನ ಹೆಣ್ಣಿನೊಳಗಾದರೆ ವಿವಾಹವಾಗಿ ಕೂಡುವುದು,
ಭಕ್ತನ ಮನ ಮಣ್ಣಿನೊಳಗಾದರೆ ಒಂದು ಆಲಯವಾಗುವುದು, ಭಕ್ತನ ಮನ ಮಣ್ಣಿನೊಳಗಾದರೆ ಬಳಲಿ ದೊರಕಿಸುವುದು ನೋಡ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತ ಸಿದ್ದರಾಮೇಶ್ವರ ಹೇಳ್ಕೊಂಡು ಬರ್ತಾರೆ. ನಮ್ಮ ಮನಸ್ಸು ಎಲ್ಲಿ ಹೋಗಿ ಕೂತ್ಕೋತದನೋ ಅದಾಗ್ತದ. ನಮ್ಮ ಮನಸ್ಸು ಎಲ್ಲಿ ಹೋಗಿ ಕೂತ್ಕೋತದನೋ ಆಗ್ತದ. ಭಕ್ತನ ಮನ ಹೆಣ್ಣಿನೊಳಗಾದರೆ ಕನ್ಯಾ ನೋಡಿ ವಿವಾಹ ಮಾಡ್ಕೊಂಡು ಅಂದ್ರೆ ವಿವಾಹ ಆಗ್ತದೆ, ಲಗ್ನಗಳು ಕೂಡ್ತದ. ಭಕ್ತನ ಮನಸ್ಸು ಭಗವಂತನ ಮೇಲೆ ಹೋಗ್ತಂದ್ರೆ ಗುಡಿ ಆಗ್ತಾವ, ಗುಡಿ ಆಲಯಗಳಾಗ್ತಾವ. ಹೊನ್ನಿನೊಳಗಾಗ್ತಂದ್ರೆ ಬಳಲಿಸಿ ತೊಳಲಿಸ್ತಾವ. ಅದಕ್ಕಾಗಿ ಈ ಭಕ್ತಿಯನ್ನ ಏನ್ ಮಾಡಬೇಕು ಅಂದ್ರ ಭಗವಂತನ ಮ್ಯಾಲ ಸಹ ನೀವು ಎಲ್ಲ ತನಗ ಕೂತಿದ್ರೇನೋ, ಮಳಿನ ಬರ್ತದೆ. ಇವತ್ತೇನು ಸೂಟಿನ ಮಾಡ್ತಾರೋ, ಧಾರಾವಾಹಿ ನೋಡಕ್ಕೂ ಕರೆಂಟ್ ಇದ್ದಿದ್ದಿಲ್ಲ. ಮತ್ ನಾ ಅಲ್ಲಿಂದ ಬನ್ನಿ ಬರ್ಗೊಡದ ಮತ್ತ ಹೇಗೂ ಬಂದಾರ ಅಜ್ಜಾರ ಕಡೆ ಕತ್ತಲ್ದಾಗ ಕುಂಡಿಸಿ ಹೇಳ್ಸೋನಕ್ಕೂ ಬಿಡಲಿಲ್ಲ. ಹೌದಲ್ಲ? ದುಡುಕಿ ತಗೊಳ್ಳೋದಂದ್ರೆ ಹಿಂಗ ದುಡುಕಿ ಹೆಂಗ್ ತಗೊಳೋದು? ಸ್ವಾಮಿಗಳ ಖಾಲಿ ಕುಂಡಿಸಿ ದುಡುಕಿ ಅಲ್ಲ, ಕತ್ತಲ್ದಾಗ ಹೇಳವ್ರ ಒಟ್ಟು ಬಂದಾರ ಅಂದ್ರೆ ಹೇಳಿ ಕಳ್ಸ. ಇದಕ್ಕ ಹಂಬಲ ಅಂತ ಕರೀತಾರ, ಇದಕ್ಕ ಭಕ್ತಿ ಅಂತ ಕರೀತಾರ. ಅದಕ್ಕ ನಾವ್ ಏನ್ ಮಾಡ್ಬೇಕಂದ್ರ ಎಲ್ಲರೂ ಭಕ್ತಿಯನ್ನು ಮಾಡ್ರಿ, ಭಕ್ತಿಯನ್ನು ಮಾಡ್ರಿ. ಇದ ಒಂದ ಭಕ್ತಿ ಜ್ಞಾನ ವೈರಾಗ್ಯ, ಭಕ್ತಿ ಜ್ಞಾನ ವೈರಾಗ್ಯ. ಹಿಂಗ ಸದಾಶಿವಪ್ಪನವರ ಪ್ರತ್ಯೇಕ ಸಾಕಷ್ಟು ಜನ ಆಶೀರ್ವಾದ ಪಡೆದವರು, ಸಾಕಷ್ಟು ಜನ ಶಾಪಕ್ಕೂ ಒಳಗಾಗ್ಯಾರ, ಸಾಕಷ್ಟು ಜನ ಶಾಪಕ್ಕೂ ಒಳಗಾಗ್ಯಾರ, ಸಾಕಷ್ಟು ಜನ ಭಕ್ತಿ ಮಾಡ ಮುಕ್ತಿ ಫಲಗಳನ್ನು ಪಡ್ಕೊಂಡವರು ಅದ. ಈ ರೀತಿಯಾಗಿರ್ತಕ್ಕಂಥ ಭಕ್ತರು ಸಾಕಷ್ಟು ಇರುವಾಗ ಒಂದ್ಸಲ ಸದಾಶಿವಪ್ಪನವರು ಮಠದೊಳಗಿದ್ದಾಗ ಸದಾಶಿವಪ್ಪನವರು ಮಠದೊಳಗಿದ್ರು. ಸ್ವಲ್ಪ ಮೈಯಾಗ ಆರಾಮ್ ಇದ್ದಿದ್ದಿಲ್ಲ, ಆರೋಗ್ಯದೊಳಗ ವ್ಯತ್ಯಾಸ ಆಗಿತ್ತು. ಅವಾಗ ಮುತ್ತಪ್ಪನ ಕರೆದ್ರ ಶಿಷ್ಯ, ಏ ಮುತ್ಯ ಬಾ ಇಲ್ಲಂದ್ರು. ಯಪ್ಪ ಅಂತ ಓಡಿ ಬಂದ. ಯಾಕೋ ಮೈಯಾಗ ಹುಷಾರಿಲ್ಲ. ಅದಕ್ಕಾಗ ಜಂಬಿಗೆ ಭಿಕ್ಷಕರು ಹೋಗ್ಬೇಕಾಗಿತ್ತು. ಹೆಂಗ್ ಮಾಡುದು ಅಂದ್ರು. ಯಪ್ಪ 2 ದಿವ್ಸ ಬಿಡ್ರಿ, ನಟ್ ಆರಾಮಾಗಂತಲೇ ಹೋಗುನು. ಹಂಗಲ್ಲೋ ಭಿಕ್ಷಕ ವಾಯ್ದ ತಪ್ಪು ಹೋಗ್ತಾವು. ಅದಕ್ಕಾಗಿ ಈಗ ಭಿಕ್ಷರ ಕಾಲ, ಜಂಬಿಗೆ ಹೋಗಬೇಕು. ಖರೆ ನನಗರೆ ಆರಾಮಿಲ್ಲ, ಹೆಂಗ್ ಮಾಡೋದು? ಯಪ್ಪ ನೀವು ಹೇಳಿದ್ರೆ ನಾನ ಹೋಗ್ಕೊಂಡ್ರಿ ಅನ್ನೋ. ನೀವು ಆಜ್ಞೆ ಮಾಡಿದ್ರಂದ್ರ ನಾನ ಹೋಗ್ತೀನ್ರಿ. ಆಜ್ಞೆ ಮಾಡೋದೇನೈತಪ್ಪ, ನನಗಂತೂ ಆರಾಮಿಲ್ಲ, ನನಗೂ ಆರಾಮಿಲ್ಲ, ಮೈ ಹುಷಾರಿಲ್ಲ. ಅದಕ್ಕ ಒಂದು 4-6 ಜನ ಶಿಷ್ಯರು ಕರ್ಕೊಂಡ ನೀನ ಜಂಬಿಗೆ ಹೋಗು, ದೇಸಾಯಿಯವ್ರಿಗೆ ಭೇಟಿ ಆಗು, ಅಜ್ಜಾರ ಕಳ್ಸ್ಯಾರತ್ತ ಹೇಳು. ಅಜ್ಜಾರಿಗೆ ಆರಾಮಿಲ್ಲ, ಅವ್ರ ಕಳ್ಸ್ಯಾರು, ಸ್ವಲ್ಪ ಭಿಕ್ಷಾ ಮಾಡಿ ಕಳಿಸ್ಕೊಡ್ರಿ ಅಂದಾರ ಹೇಳು ಅಂತ ಹೇಳಿ ಪ್ರಸಾದ ಚೀಲ ಎಲ್ಲ ಕೊಟ್ರೆ. ಪ್ರಸಾದ ಚೀಲ ಎಲ್ಲವನ್ನು ಕೊಟ್ಟು ಆಶೀರ್ವಾದ ಮಾಡಿ ಕಳಿಸ್ತಾರ. ಅವಾಗ 4-6 ಜನರನ್ನು ಕರ್ಕೊಂಡ ದನಿ ಮಾಡಿಬಿಡ್ರು ತಮ್ಮ. ಚಲೋ ಬರ್ರಿ, ಮ್ಯಾಲ ಕರೆಂಟ್ ಅದು ಇರ್ತೈತಿ, ಉಂಟಾನ್ ಮಾಡಬಾರ್ದಂಗ. ಕರೆಂಟ್ ಅದ ಬರ್ರಿ, ಸಾಕಷ್ಟು ಕೆಲ ಜಾಗ ಐತಿ, ಬರ್ರಿ ಸಾಕಷ್ಟು ಜನ. ಅದಕ್ಕ ಪ್ರಸಾದ ಚೀಲವನ್ನು ತಗೊಂಡು ಅಪ್ಪಣೆ ಪಡ್ಕೊಂಡು 5-6 ಜನ ಕೂಡ ಜಂಬಿಗೆ ಬಂದರು. ಜಂಬಿಗೆ ಬರಗೊಡದನ್ನ ದೇಸಾಯಿ ಅವರು ಎಲ್ಲ ಹೊರಡ್ಬೇಕಂತ ತಯಾರಾಗಿದ್ರು. ಕುದುರೆನು ತಯಾರಾಗಿತ್ತು. ಅವ್ರು ಹೊರಗೆ ಬರೋದಕ್ಕ ಇವರು ಮುತ್ತಪ್ಪ ಶಿಷ್ಯಂದ್ರೆಲ್ಲರೂ ಕೂಡ ಬಂದ್ರು. ಅವಾಗ
ದೇಸಾಯಿ ಅವರು ಮುತ್ತಪ್ಪನ ಶಿಷ್ಯರು ನೋಡಿದ್ರು, ಅಜ್ಜಾರ್ ಬಂದಾರೆ ಆಮೇಲೆ ಅಂತ ಹೇಳಿ ಮತ್ತ ನಿಂತ್ರು. ಮುತ್ತಪ್ಪ ಹಿಂಗ ಅಂದ್ರು, ಯಪ್ಪ ಭಿಕ್ಷಕ್ ಬಂದೀವ್ರಿ. ಅಜ್ಜಾರು ಒಂದು ಅಜ್ಜಾರಿಗೆ ಮನ್ಯಾಗ ಹುಷಾರಿಲ್ರಿ, ಅದಕ್ಕಾಗಿ ಪ್ರಸಾದ ಕೊಟ್ಟ ನಮ್ಮನ ಕಳಿಸ್ಯಾರು, ಅದಕ್ಕ ನೀವು ಅಷ್ಟು ಮಂದಿ ನಿಂತು ಭಿಕ್ಷಾ ಮಾಡಿ ಕಳ್ಸಂದಾರ್ರಿ ಅಂದಾಗ ದೇಸಾಯಿ ಹೇಳ್ತಾರ, ಹೆಂಗೋ ಅಂದ್ರು, ಅಜ್ಜಾರ ಬರ್ಲಿಕ್ಕಂದ್ರ ನಾವ್ ಹೆಂಗ್ ಮಾಡಾಕ್ ಬರ್ಬೇಕು, ನಮಗದು ಪಟ್ಟಿ ಕೊಡ್ತೈತಿ ಮಂದಿದಂತ. ಅಜ್ಜಾರ ಬರ್ಲಾರ್ದ ನಾವ್ ಹೆಂಗ್ ಪಟ್ಟಿ ಮಾಡಾಕ್ ಬರ್ತದೆ? ಏನಾಗೈತೆ ಅಜ್ಜಾಗ ಆರಾಮಿಲ್ಲ. ಅಜ್ಜಾಗ ಹೆಂಗ ಆರಾಮಿಲ್ಲ ನೋಡ್ರಿ, ಹಂಗೂ ಇರ್ತಾರ. ಎಲ್ಲ ಇಲ್ಲೇ ಮಾಡ್ಕೊಂಡ ಅವ್ರ ಶಕ್ತಿ ಗೊತ್ತದ, ಎಲ್ಲ ಗೊತ್ತದ. ತನ್ನ ಸಾಮ್ರಾಜ್ಯದ ದೇಶಗತ್ತಿ ಒಳಗ ಮತ್ತ ದರ್ಬಾರದೊಳಗೆ ನಿಂತು ಬಿಟ್ಟಾನ. ಏನಾಗೈತೆ ಅಜ್ಜಾಗ ಆರಾಮಿಲ್ಲದ. ಮಹಾತ್ಮರಿಗೆ ಆರಾಮ ಇರಂಗಿಲ್ಲ ಅಲ್ಲ ನಾವು ಮಹಾತ್ಮರಿಗೂ ಆರಾಮ್ ತಪ್ತದ, ಹೌದಲ್ರಿ? ಮಹಾತ್ಮರಿಗೆ ಆರಾಮ್ ತಪ್ತದ ಇಲ್ಲ ನಂಗಿಲ್ಲ. ಯಾಕ್ರಿ? ಅವ್ರಿಗೆ ಯಾಕದ ಆರಾಮ? ಎಲ್ಲವನ್ನ ಭಕ್ತರಿಗೆ ಎಲ್ಲಾ ಶುದ್ಧ ಮಾಡ್ತಾರೋ, ತಮಗೆ ರೋಗ ಬರಲ್ಲಂಗ ಮಾಡ್ಕೊಳಕ್ ಬರಂಗಿಲ್ಲ ಅಂತ ವಿಚಾರ ಮಾಡಬಹುದು ನೀವು, ಹೌದಿಲ್ಲ? ಭಕ್ತರಿಗೆ ಬಂದಿರತಕ್ಕಂತ ಭವರೋಗಗಳನ್ನು ಕಳಿತಾರ, ಕಷ್ಟ ಕಾರ್ಪಣ್ಯಗಳನ್ನ ದೂರ ಮಾಡ್ತಾರ. ಅವ್ರಿಗೆ ಬಂದಂತ ರೋಗಗಳನ್ನು ದೂರ ಮಾಡ್ಕೊಳಕ್ ಬರಂಗಿಲ್ಲ ಅಂದ್ರ ಈ ಕಥೆ ಹೇಳೇನು ಇಲ್ಲ ಗೊತ್ತಿಲ್ಲ, ಹೇಳ್ತೀನೋ. ಹಿಂದ ಛತ್ರಪತಿ ಶಿವಾಜಿ ಮಹಾರಾಜ್ ಗೊತ್ತದ, ಅವ್ರ ಗುರುಗಳು ರಾಮದಾಸರು. ರಾಮದಾಸ್ ಮಹರ್ಷಿಗಳು, ರಾಮದಾಸ್ ಮಹಾರಾಜರು ಅವರಿಗೆ ಚಳಿ ಜ್ವರ ಬಂದ್ಬಿಟ್ಟಿದ್ರು, ಸಿಕ್ಕಾಪಟ್ಟಿ ಚಳಿ ಜ್ವರ. ಎದ್ದು ಕುಂತು ಮಾತಾಡಕ್ಕಾಗ್ಬಾರ್ದು, ನಡಗಾಕತ್ತಾರ ಗದ 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 ಗದ. ಶಿಷ್ಯರು ಎಷ್ಟೆಲ್ಲ ಆರೈಕೆ ಮಾಡಿದ್ರು ಕೂಡ ಅವ್ರಿಗೆ ಚಳಿ ಜ್ವರ ಬಿಡ್ಲಿಲ್ಲ. ಇನ್ನಷ್ಟು ಏನಾದ್ರೂ ಹೊಚ್ಚರು, ಏನಾದ್ರೂ ನಾನು ಹೊಚ್ಚರು ಅಂತಿದ್ರು. ಅಲ್ಲಿರ್ತಕ್ಕಂಥ ವಸ್ತುಗಳೆಲ್ಲ ಹೊಚ್ಚಿದ್ರು, ಇನ್ನೂ ಮೈ ನಡಗತೈತ್ರು ಅಂತಿದ್ರು. ಆ ಸಮಯಕ್ಕನ ಶಿವಾರಾಜ ಮಹಾರಾಜ ಅವ್ರಿಗೆ ಭೇಟಿಗೆ ಬರ್ತಾನ. ಒಬ್ಬ ಶಿಷ್ಯ ಒಳಗೆ ಹೋಗಿ ಆ ಸಮಯಕ್ಕನ ಮಹಾರಾಜ ಬಂದಾಗ ಶಿಷ್ಯ ಓಡಿ ಹೋಗಿ ಗುರುಗಳಿಗೆ ರಾಮದಾಸರಿಗೆ ಹೇಳ್ತಾ, ಯಪ್ಪ ಶಿವಾಜಿ ಮಹಾರಾಜ ಬಂದಾನ. ಅವಾಗ ಮಹಾರಾಜರಂದ್ರು, ಗುರುಗಳು ಈಗ ಬಂದ ಅಂದ್ರು. ಎಳ್ಳಾಕ್ ಬರುವಲ್ತು, ಕುಂಡ್ರಾಕ್ ಬರುವಲ್ತು, ಮಾತಾಡಕ್ ಆಗುವಲ್ದು, ಅಷ್ಟು ಚಳಿ ಜ್ವರ. ಆದ್ರೂ ಕೂಡ ಆಯ್ತು ಬಾ ಕಳ್ಸಂದ್ರ ಒಳಗ್. ಯಪ್ಪ ನಿಮಗ ಆರಾಮಿಲ್ಲ, ಕೂತ್ಕೊಳಕ್ ಬರುವಲ್ತು, ಮಾತಾಡಕ್ ಆಗವಲ್ತು, ಹಾಗ ಅಂದಾಗ ತನ್ನೆಲ್ಲ ಕಾರ್ಯಗಳನ್ನ ಬಿಟ್ಟ ನಮ್ಮಂತಕ್ಕೆ ಬಂದಾಗ ಸ್ವಲ್ಪ ಕಷ್ಟ ಆಗೋದಪ್ಪ, ಕಳಿಸು ಅಂದ್ರು. ಕಳಿಸಂದಾಗ ಹೋದ ಶಿಷ್ಯ ಹೋಗಿ ಮಹಾರಾಜನನ್ನ ಒಳಗ್ ಕಳಿಸಿದ್ರು. ಶಿವಾಜಿ ಅವ್ರು ಒಳಗ್ ಬಂದ್ರು. ಬರ್ಬೋಡ್ದು ಇವರು ಹ್ಯಾಕ್ ಕೂತಿದ್ರು, ನಾ ಹೆಂಗ್ ಕೂತಿದ್ರು ಹೆಂಗ ಕೂತಿದ್ರು, ಹ್ಯಾಗ ನಾ ಆರಾಮ್ ಕುಂತಿನೋ ಹೇಗೆ ಕೂತಿದ್ರು. ಶಿವಾಜಿ ಮಹಾರಾಜ ಬಂದು ದೀರ್ಘದಂಡ ನಮಸ್ಕಾರ ಮಾಡಿ ಕೂತ್ಕೊತಾನ. ಕ್ಷೇಮ ಸಮಾಚಾರ ಎಲ್ಲವನ್ನ ನಡೀತು. ಅನಂತರ ಮಾತಾಡ್ತಾ 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 ಶಿವಾಜಿ ಮಹಾರಾಜರ ಲಕ್ಷ್ಯ ಅವ್ರು ಕುಳಿತಿರ್ತಕ್ಕಂಥ ಮಂಚದ ಕಡೆ ಹೋಗ್ತದ. ಸ್ವಲ್ಪ ಮಂಚದ ಮಗ್ಲ ಏನೋ ಒಂದು ಬೆಳ್ಳದ ಬೆಕ್ಕಿನ ಆಕಾರದೊಳಗೆ ಕುಂತಿತ್ತು. ಯಪ್ಪ ಆಶ್ರಮದಾಗ ಬೆಕ್ಕ ಸಾಕಿರಣ ಅಂತ ಕೇಳ್ತಾನ. ಎಲ್ಲಿ ಬೆಕ್ಕ ಸಾಕೋಣಪ್ಪ ಅಂದ್ರ, ಮತ್ತೇನ ನಿಮ್ಮ ಮಗ್ಲ ಬೆಕ್ಕಿನ ಆಕಾರದೊಳಗೆ ಕುಂತದಲ್ಲ ಏನೋ ಅಂದಾಗ ಅವಾಗ ರಾಮದಾಸರು ಹೇಳಿದ್ರು, ಇಲ್ಲಪ್ಪ ನನಗ ಆರಾಮಿಲ್ಲ, ಚಳಿ ಜ್ವರ ಮಾತಾಡಕ್ಕೂ ಶಕ್ತಿ ಇಲ್ಲಂಗಾಗಿತ್ತು. ಈ ಸಮಯದೊಳಗೆ ನೀ ಬಂದೆ, ನಿನ್ನೆಲ್ಲ ಕಾರ್ಯಗಳ ಬದಿಗೊತ್ತಿ ನನ್ನ ಅಂತ್ಯಕ್ಕೆ ಬಂದದೆ ಅಂದಾಗ ನೀನ್ ಹಾಗೆ ಹ್ಯಾಕ್ ಕಳಿಸೋದತ್ ಹೇಳೆ ನನ್ನಲ್ಲಿರ್ತಕ್ಕಂಥ ಚಳಿ ಜ್ವರ ರೋಗವನ್ನು ತೆಗೆದು ಅಲ್ಲಿರ್ತೇನೆ, ಅದು ನೀನು ಬೆಕ್ಕಿನ ಆಕಾರದಾಗ ಕಾಣಕತ್ತೈತಿ ಅಂದ್ರ. ಅದು ಬೆಕ್ಕಿನ ಸ್ವರೂಪದೊಳಗೇನೆ ಕಾಣಾಗ್ತದ, ಅದು ಚಳಿ ಜ್ವರ ರೋಗ ಅಂದಾಗ ಅದೇ ಮಾತನ್ನ ಪ್ರಶ್ನೆ ಶಿವಾಜಿ ಮಹಾರಾಜ್ ಯಪ್ಪ ಈ ಶರೀರಕ್ಕೆ ಬಂದಿರ್ತಕ್ಕಂಥ ರೋಗವನ್ನು ತೆಗೆದಿರುವಂತ ಶಕ್ತಿ ಬರ್ತ ನಿಮ್ಮಲ್ಲಿ ಐತೆ ಅಂದಾಗ ಅದು ಬರಲ್ದಂಗ್ ಮಾಡ್ಕೊಳಕ್ ಬರಂಗಿಲ್ಲ ಅಂದ್ರೆ ಅಂದವನು. ಅದು ಬರಲ್ದಂಗ್ ಮಾಡ್ಕೊಳಕ್ ಬರಂಗಿಲ್ಲ ಅಂದಾಗ ಬರ್ತೈತಿಪ್ಪ ಅದು.
ಅದ ನಮ್ಮಂತೆ ಬರಲ್ಲಂಗ ಮಾಡ್ಕೊಳಕ್ ಬರ್ತದೆ. ಆದ್ರ ಇಲ್ಲಿ ನೇಮ ಏನದ, ಮೃತ್ಯು ಲೋಕದ ನೇಮ ಏನದ, ಬಂದಿರ್ತಕ್ಕಂತ ಪ್ರಾರಬ್ಧವನ್ನು ಈಗ ಅನುಭವಿಸ್ಬೇಕು. ಅದ ಕಷ್ಟ ಇರ್ಲಿ, ಸುಖ ಇರ್ಲಿ, ಸಂತೋಷ ಇರ್ಲಿ, ಏನಾರು ಇರ್ಲಿ, ಅದು ಬಂದದ್ದನ್ನ ಈ ಭೂಮಿ ಮ್ಯಾಲ ನಾವು ಈ ಜನ್ಮದೊಳಗ ಅದನ್ನ ಏನ್ ಮಾಡಬೇಕು, ಅನುಭವಿಸ್ಬೇಕ. ಅದನ್ನ ತಪ್ಪಿಸ್ಕೊಂಡು ಅಂದ್ರೆ ಅದನ್ನ ಅನುಭವಿಸಾಕ ಮತ್ತೊಂದು ಜನ್ಮ ಪಡ್ಕೊಂಡ್ ಬರ್ಬೇಕಾಗ್ತೈತಿ ಅಂದ್ರೆ ಬರಲ್ಲಂಗ್ ಮಾಡಿದ್ರಂದ್ರೆ ಅದ್ರ ಅನುಭವಿಸಾಕ ಮತ್ ಇಲ್ಲೇ ಹುಟ್ಟು ಬರ್ಬೇಕು. ನಾವು ಅದನ್ನ ಅನುಭವಿಸಾಕ ಬರ್ಲೇಬೇಕು. ಅದು ಪ್ರಾರಬ್ಧ. ಯಾಕಂದ್ರೆ ಇದು ನೇಮ ಅದ. ಆ ನೇಮದ ಪ್ರಕಾರ ನಾವು ಹೋಗ್ಲೇಬೇಕಾಗ್ತದಪ್ಪ. ಅದಕ್ಕಾಗಿ ನಾನು ಚಳಿ ಜ್ವರ ತೆಗೆದಂತ ಶಕ್ತಿ ಐತೆ ಅಂದ್ರೆ ಅದನ್ನ ಬರ್ಲಾರ್ದಂಗ ಮಾಡ್ಕೊಂಡ್ರು ನಾನು ಅದನ್ನ ಅನುಭವಿಸಾಕ ಮತ್ತೇನು ಹುಟ್ಟು ಬರ್ಲಿಪ್ಪ, ಸಾಕಿ ಬಂದ ಅಂದ್ರೆ. ಹಾಗ ಮಹಾತ್ಮರಿಗೂ ಕೂಡ ರೋಗ ರುಜಿನಗಳು ಯಾಕೆ ಬರ್ತಾವ ಅಂದ್ರೆ ನಾವು ಹೋಗಿ ಕಾಲಿಗೆ ಬೀಳ್ತೀವಿ, ಯಪ್ಪ ನಾನು ತಗೋರಿ, ಯಪ್ಪ ನಾನು ತಗೋ, ನನಗಾದಾಗೈತಿ. ನನ್ ಕಲಬುರ್ಗಿ ಶರಣ ಬಸಪ್ಪನಂತೇಕ ಒಬ್ಬ ಅಸ್ತಮಾ ಅಂದ್ರೆ ಗೊತ್ತಿಲ್ಲ, ಟೇಕ್ ಇತ್ತು, ಕ್ಷಯ ರೋಗ ಇತ್ತು, ಕೆಮ್ಮತ್ತಿದ್ದ, ಒಂದ ಮಾತನ್ನು ಮಾತಾಡಕ್ ಹಾಕಿದ್ದಿಲ್ಲ, ಅಟ್ಟ ಕೆಮ್ಮತ್ತಿದ್ದ, ಅಟ್ಟ ಆತನ ಕ್ಷಯರೋಗ ಇದಾಗಿತ್ತು. ಅವಾಗ ಆ ಶರಣ ಬಸವನಂತೆ ಹೋಗಿ ನಮಸ್ಕಾರ ಮಾಡಿ ನಿಂತಾಗ ಶರಣ ಬಸವಪ್ಪ ಯಾಕಪ್ಪ ಏನಿದು ಅಂದಾಗಪ್ಪ ಯಪ್ಪ ಅಂತ ದಾಪಿಸ್ತಿದ್ದ. ಹಂಗ ಕೆಮ್ಮತ್ತಿದ್ದ, ಒಂದ ಸಮಯ ಕೆಮ್ಮೆ ಆ ರೋಗಿ ಹೇಳ್ತಾರ ಭಕ್ತ, ಯಪ್ಪ ಅಂದ, ಏನ್ ಬೇಕಾಗದ ಹೇಳಪ್ಪ ಅಂದ್ರ, ಇಲ್ಲಿ ತಗೊಂಡು ಬಿಡಪ್ಪ, ಇಲ್ಲಿ ತಗೊಂಡು ಬಿಡಂದ್ರು ತಾತ ಕೈ ಮಾಡಿದ್ರು. ಏನಂದ್ಬಿಟ್ಟ, ಇದನ್ನ ತಗೊಂಡು ಬಿಡಪ್ಪ, ಈ ರೋಗ ತಗೊಂಡು ಬಿಡ ಅಂದ್ರು ತಾತ ಕೈ ಮಾಡಿದ್ರು. ಯಾವಾಗ ತಾತ ಕೈ ಮಾಡಿದ್ರೆ, ಯಾವಾಗ ಕೈ ಇಟ್ಟು ಅವನ ಸರ್ವ ರೋಗಗಳಿಗೆ ಊರು ಬಂದ್ರು. ಆ ಕ್ಷಣದೊಳಗಡೆ ಕೆಮ್ಮ ಚಾಲು ಮಾಡಿದ್ರು. ಕೆಮ್ಮಿ ತೇಕುದು ಕೆಮ್ಮುದು ಎಲ್ಲ ಚಾಲು ಆತು. ಅವ ಆರಾಮಾಗಿ ಬಿಟ್ಟ, ಸದ್ಭಕ್ತ. ಕೊನೆಗೆ ಹೇಳ್ತಾನೆ, ಯಪ್ಪ ಇದನ್ನ ಕಳಿ ರೋಗಾಗಿತ್ತು, ನೀವ್ಯಾಕೆ ಅದನ್ನ ತಗೊಂಡ್ರಿ ಅಂದಾಗ ನೀನೇ ಹೇಳಿದಪ್ಪ ತಗೋ ಅಂತ ಅಂದ್ರು. ಕಳಿ ಅಂತ ಹೇಳಿಲ್ಲ, ತಗೋ ಅಂತ ಹೇಳಿದೆ, ಅದಕ್ಕೆ ತಗೊಂಡೆ ನೀನು. ಇದು ಹೆಂಗ್ ಹೋಗೋದು, ಇನ್ನು ಹೋಗಂಗಿಲ್ಲಪ್ಪ, ಇದು ನಾನು ಕರ್ಕೊಂಡೆ ಹೋಗೋದು ಅಂದ್ರು. ಆವಾಗಲಿಂದ ಶರಣ ಬಸವಪ್ಪನವರಿಗೆ ಕೆಮ್ಮು ಅಸ್ತಮಾ ಸೇರೆ ಏನಾಗ್ಬಿಡ್ತದೆ, ಅದ್ರ ಜೊತೆಗೇನು ಹೋಗ್ಬಿಟ್ಟು. ಯಾಕಂದ್ರ ಸದ್ಭಕ್ತ ನಿರ್ಮಲವಾದ ಭಕ್ತಿ ಮಾಡಿದ್ದ ಅಂದ್ರೆ ನೀವೇನಲ್ಲೇ ಅನುಕೋದ ಪಾದಕ್ಕೆ ಬಿದ್ದಿರ್ತಾರೋ ಆ ಪಾದದ ಸ್ಪರ್ಶದಿಂದ ಏನಾಗಿರ್ತಂದ್ರೆ ನಿಮ್ಮ ರೋಗ ರುಜಿನಗಳಾಗಲಿ, ನಿಮ್ಮ ದುಃಖಗಳಾಗಲಿ ಆ ಭಗವಂತ ಅದನ್ನ ಏನ್ ಮಾಡ್ತಿರ್ತಾನ ಅಂದ್ರೆ ಸ್ವೀಕಾರ ಮಾಡ್ತಿರ್ತ. ಅವುಗಳೆಲ್ಲ ಭಗವಂತನಿಗೆ ಅರ್ಪಣೆ ಆಗ್ತಿರ್ತದ. ಅದಕ್ಕಾಗಿ ಅವ್ರಿಗೂ ಆರೋಗ್ಯ ತಪ್ಪಿರ್ತದೆ. ಆರೋಗ್ಯಗಳು ತಪ್ಪುದು ಇದಕ್ಕೆ ಮಹಾತ್ಮರಿಗೆ. ಯಾಕಂದ್ರೆ ನಮ್ಮಲ್ಲಿರ್ತಕ್ಕಂಥ ಎಲ್ಲ ದೋಷಗಳನ್ನು ತಕೊಳ್ಳೋದ್ರಿಂದ ಅಲ್ಲಿ ಏನಾಗ್ತದ್ರೆ ಅವರಿಗೂ ರೋಗ ರುಜಿನಗಳು ಕಾರತಾವು ಅಂತಕ್ಕಂಥದ್ದು ಬರ್ತದ. ಹಾಗ ಇಲ್ಲ ಹೇಳಿದ್ರು ಅವರು, ಅಜ್ಜನ ಬಂದಿಲ್ಲ, ನಾವ್ ಹೆಂಗ ನಮಗ್ಯಾರ ಭಿಕ್ಷಾ ಕೊಡ್ಬೇಕು, ನೀವಷ್ಟ ಬಂದ್ರ ಅದೇನಾಗಲ್ ಮಾತ, ಅಜ್ಜ ಯಾವಾಗ ಬರ್ತಾನ ಅವಾಗ ಮಾಡಕ್ ಬರ್ತೈತಿ, ನಡ್ರಿ ಅಂತ ಹೇಳಿ ಜನ್ಮಿಗೆ ಬೇಸಾಯ ಏನ್ ಮಾಡಿದ್ರಂದ್ರ ಕುದುರೆ ಮ್ಯಾಲ ಕೂತು ಇವ್ರು ನೋಡ್ಲಾರ್ದಂಗ ಹೋಗ್ಬಿಟ್ರು. ದಡ ಕುದುರೆ ಹತ್ತಿ ಹೋಗ್ಬಿಟ್ರು. ಇನ್ನೇನ್ ಮಾಡ್ಬೇಕು ಮತ್ ಅಪ್ಪರೇ ದೇಸಾಯಿ ಅವರು ಕರ್ಕೊಂಡು ಭಿಕ್ಷಾ ಮಾಡ್ಕೊಂಡು ಬಾ ಅಂದಾರ. ಮತ್ ದೇಸಾಯಿ ಅವರು ನೋಡ್ಲಾರ್ದಂಗ ಕುದುರೆ ಹತ್ತಿ ಹೋಗ್ರಿ ಅವ್ರು ಬರ್ಲಾರ್ದ ನನ್ಗ್ಯಾರ ಭಿಕ್ಷಾ ಕೊಡ್ತಾರಂತ ಹೇಳಿ ಹೋಗ್ಬಿಟ್ರು. ಇನ್ನೇನ್ ಮಾಡೋದು ಅಂತ ಹೇಳಿ ಅನಿವಾರ್ಯ ಮತ್ತೇನ್ ಮಾಡ್ರು, ಮತ್ತ ವಾಪಸ್ ಬಬಲಾದಿಗೆ ಬರ್ತಾ. ಪುನಃ ಮತ್ತೆ ಬಬಲಾದಿಗೆ ಬಂದಾಗ ಅಪ್ಪ ಸದಾಶಿವಪ್ಪ ಕುಂತಿದ್ರು ಮಠದೊಳಗ. ಬಂದು ನಮಸ್ಕಾರ ಮಾಡ್ಬೇಕು. ಯಾಕೋ ಬರಿಗೆಯಲ್ಲಿ ಬಂದ್ಲ, ಹೋಗ್ಲಿಲ್ಲ ಅಂದ್ರು. ಹೋಗಿದ್ದೀವಪ್ಪ, ಮತ್ತೆ ಯಾಕೆ ಭಿಕ್ಷಾ ಮಾಡ್ಲಿಲ್ಲ? ದೇಸಾಯರು ಇದ್ದಿದ್ದಿಲ್ಲ ಅಂದ್ರು. ಇದ್ರಪ್ಪ. ಏನಾಯ್ತು ಅಂದ್ರು. ಹೇಳ್ತಾರ ನಾವು. ಏನಾಯ್ತು ಅಂದಾಗ ಹೇಳ್ತಾರ, ಏನ್ರಪ್ಪ ಹೋಗಿದ್ವಿ, ಅಜ್ಜರ್ಗೆ ಆರಾಮಿಲ್ಲ, ನಿಮ್ಮನ್ನ ಕರ್ಕೊಂಡು ಭಿಕ್ಷಾ ಮಾಡಿ ಕೊಡ್ರಿ ಅಂತ ಹೇಳ್ಯಾರ. ಅದಕ್ಕಾಗಿ ನಾವ್ ಏನ್ ಮಾಡ್ಬೇಕಂದ್ರೆ ಭಿಕ್ಷಾ ಮಾಡಿ ಕೊಡ್ರಿ ಅಂತೀವಿ. ಅದಕ್ಕಾಗಿ ಸ್ವಲ್ಪ ಸಣ್ಣ ಮಾಡಿಬಿಡ್ರಿ, ಮುಗಿಸ್ಬಾರ್ದು. ಅದಕ್ಕಾಗಿ ನಾವ್ ಏನ್ ಮಾಡ್ಬೇಕಂದ್ರ ಈಗ ಅನಿವಾರ್ಯವಾಗಿ ನಮ್ಗೆ ನೋಡ್ಲಾರ್ದ ಕುದುರೆ ಹತ್ತಿ ಹೋಗ್ಬಿಟ್ರು. ಅದಕ್ಕೆ ಅನಿವಾರ್ಯ ಬಂದು ಬಿಟ್ಟಿವಿ. ಹೌದಾ? ದೇಸಾಯಿ ಹೀಗ್ ಮಾಡಿದ. ಅಲ್ಲೋ ನನ್ನ ಶಿಷ್ಯನ ಕಳ್ಸೇನೆ ಅಂದ್ರ ನಾನ ಬಂದಿನ ತಿಳ್ಕೊಬೇಕಾಗಿತ್ತು. ನಿಮ್ ನೋಡ್ಲಾರಂತೆ ಕುದುರೆ ಹತ್ತಿ ಹೋಗ್ಯಾನಂದ್ರ ಇನ್ ನೋಡಲ್ ನಂಗೆ ಆಗ್ಲಿ ಹೋಗ್ಲಿ ಅಂದ್ಬಿಟ್ಬಿಟ್ರು.
ಯಾವಾಗ ನಿಮ್ಮನ್ನ ನೋಡಲ್ ನಂಗೆ ಹೋಗ್ಬಿಟ್ಟಾರ ಅಂದ್ರೆ ಇನ್ನು ನೋಡಲ್ದಂಗ ಆಗಿ ಹೋಗ್ಲಿ ಅಂತ ಹೇಳಿದಾಗ ಅವಾಗ ಒಂದು ಘಟನಾ ನಡೀತದ. ಆ ಘಟನೆಯನ್ನ ನಾಳಿನ ದಿವಸ ನಾವು ಕೇಳೋಣ. ಇವತ್ತು ಸಮಯ ಆಗ್ಯದ, ಅದಕ್ಕಾಗಿ ಎಲ್ಲರೂ ಸಂಕ್ಷಿಪ್ತವಾಗಿ ಮಂಗಲ ಮಾಡಿ ಈ ಕಾರ್ಯಕ್ಕೆ ಇವತ್ತು ಮಂಗಲ ಹಾಡೋಣ. ನಾಳೆ ನಾಡಿದ್ದು 2 ದಿವಸದ ನಾನು ಬೇಗನೆ ಬರುತ್ತೇನೆ. ಬೇಗನೆ ಬಂದ ಈ ಕಾರ್ಯಕ್ರಮವನ್ನು ಪಾಲ್ಗೊಂಡು ನಾವು ನೀವೆಲ್ಲ ಧನ್ಯರಾಗೋಣ ಅಂತಕ್ಕಂಥ ಮಾತನ್ನು ತಿಳಿಸ್ತಾ ನನ್ನ ಅಪರೂಪ ಪುಷ್ಪಗಳನ್ನು ಗುರು ಚರಣಕ್ಕೆ ಅರ್ಪಿಸಿ ಮುಗಿಸ್ತೀನಿ. ಸಾಂಬಜೇ ನಮಃ ಪಾರ್ವತಿ ಶಿವ ಹರ ಹರ ಮಹಾದೇವ. ಅದನ್ನೇ ಹೇಳ್ಬೇಕು. ಬಂದಿದ್ದ ಬರೋದು